ಒಂದು ತರಬೇತಿಯಲ್ಲಿ ತಿಳ್ಕೊಂಡಿದ್ವಿ. ಆದರೆ ಈಗ ಮಲ್ಟಿಪಲ್ BUಗಳಿದ್ದಾಗ ಯಾವ ರೀತಿ ನಾವು ಕನೆಕ್ಷನ್ ಮಾಡಬೇಕು ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಉಳಿದಿರ್ತಕ್ಕಂಥ ಮಾಹಿತಿ ನಮಗೆಲ್ರಿಗೂ ಗೊತ್ತಿದೆ. ಆದರೆ ಮಲ್ಟಿಪಲ್ ಬ್ಯಾಲೆಟ್ ಯೂನಿಟ್ಗಳು ಬಂದಾಗ ಯಾವ ರೀತಿ ಮಾಡಬೇಕು ಅಂದರೆ ಫಸ್ಟ್ ಆಫ್ ಆಲ್ ಫಾರ್ಮುಲಾ ಇದೆ BVC ಅಂತಕ್ಕಂಥದ್ದು. ಸೊ B ಸ್ಟ್ಯಾಂಡ್ಸ್ ಫಾರ್ ಬ್ಯಾಲೆಟ್ ಯೂನಿಟ್, V ಸ್ಟ್ಯಾಂಡ್ಸ್ ಫಾರ್ VVPAT, C ಸ್ಟ್ಯಾಂಡ್ಸ್ ಫಾರ್ ಕಂಟ್ರೋಲ್ ಯೂನಿಟ್ ಅಂತಕ್ಕಂಥ BU, VVPAT ಮತ್ತು CUಗಳನ್ನು ಕನೆಕ್ಷನ್ ಮಾಡಿದ್ದೇ ಆದರೆ ಚುನಾವಣೆಯಲ್ಲಿ ಪ್ರಥಮಾರ್ಧದಲ್ಲಿ ತಾವು ಗೆದ್ದಾಗ ಅಂತ ಹೇಳ್ಬೋದು. ಹಾಗಾಗಿ ಮೊದಲು ಮಲ್ಟಿಪಲ್ ಬಂದಾಗ ನಿಮಗೆ ಕೊಟ್ಟಿರ್ತಕ್ಕಂಥ ಒಂದು ಬ್ಯಾಲೆಟ್ ಯೂನಿಟ್ನಲ್ಲಿ ಮೇಲ್ಗಡೆ ನಂಬರ್ಗಳು ಕೂಡ ಕೊಟ್ಟಿರ್ತಾರೆ. 1 ನಂಬರ್ 2 ನಂಬರ್ ಅಂತಕ್ಕಂಥದ್ದು ಸ್ಪಷ್ಟವಾಗಿ ನಮೂದಿಸಿ ತೋರಿಸಿರ್ತಾರೆ. ಹಾಗಾಗಿ ಇಲ್ಲಿ ಪಕ್ಕದಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಕಾಣಿಸ್ತಾ ಇದೆ. ಸೊ ಬ್ಯಾಲೆಟ್ ಯೂನಿಟ್ ನಂಬರ್ 1 ಅಂತಿದೆ. ನಂತರದಲ್ಲಿ 2 ಅಥವಾ 3 ಹೀಗೆ ಹೆಚ್ಚಿದ್ರೂ ಕೂಡ ಇಲ್ಲಿ ನಂಬರ್ ಪ್ರಕಾರ ಕ್ರಮಬದ್ಧವಾಗಿ ಅವರು ಕೊಟ್ಟಿರ್ತಾರೆ, ಅದನ್ನು ಜೋಡಿಸ್ಕೊಳ್ತಕ್ಕಂಥದ್ದು ಪ್ರಥಮವಾಗಿ ಕಂಪಾರ್ಟ್ಮೆಂಟ್ ಮೇಲೆ ಜೋಡಿಸಿದಾಗ ಎಡಭಾಗದಲ್ಲಿ VVPAT ಇರಬೇಕು. ಸೊ 16 ನಂತರದಲ್ಲಿ ಇಲ್ಲಿರ್ತಕ್ಕಂಥದ್ದು 3. ಸೊ 16ರಲ್ಲಿ 16 ಕ್ಯಾಂಡಿಡೇಟ್ಸ್ ಇರ್ತವೆ. ಎಕ್ಸ್ಟ್ರಾ ಕೊಟ್ಟಾಗೆ ಲಾಸ್ಟಿಗೆ ನೋಟ ಇರ್ತದೆ, ಅದು ಒಂದು ಕಂಪಲ್ಸರಿ ಗಮನಿಸಬೇಕಾಗಿರ್ತಕ್ಕಂಥ. ನೋಟ ಅಂದಾಗ ನಾವು ಪ್ರಥಮದಲ್ಲಿ ಇರೋದಿಲ್ಲ, ಅದು ಎರಡನೇದಲ್ಲಿ ಕೊನೆಯದೇ ಇರ್ತದೆ ನೋಟ ಆಗಿ. ಸೊ ಈಗ ನಾವು ಕನೆಕ್ಷನ್ ಮಾಡಬೇಕಾದ್ರೆ ಎಷ್ಟು ಮಲ್ಟಿಪಲ್ ಇರ್ತವೋ ಕೊನೆಯದಿಂದ ನಾವು ಪ್ರಾರಂಭ ಮಾಡಬೇಕು. ಕೊನೆಯದು ಏನು ಸಂಖ್ಯೆಗಳು ಕೊಟ್ಟಿರ್ತಾನೆ 2 ಇದೆ ನಮ್ಮ ಹತ್ರ. ಸೊ 2ರಿಂದ ನಾವು ಈ ಬ್ಯಾಲೆಟ್ ಯೂನಿಟ್ 1ಕ್ಕೆ ಜೋಡಿಸ್ಬೇಕು. ಸೊ ಬ್ಯಾಲೆಟ್ ಯೂನಿಟ್ನಲ್ಲಿ ನಾವು ನೋಡಿದಾಗ ಎಲ್ಲನೂ ಕ್ರಮಬದ್ಧವಾಗಿ ಜೋಡಿಸಿರ್ತಾರೆ ಮತ್ತು ಸೀಲ್ ಕೂಡ ಮಾಡಿರ್ತಾರೆ. ಕೊನೆಯದಾಗಿ ಏನಿದೆ ನಿಮಗೆ, ನಮಗೆ ಇಲ್ಲಿ ಬ್ಯಾಟ್ರಿ ಸೆಕ್ಷನ್ ಒಂದಿರುತ್ತೆ, ನಂತರದಲ್ಲಿ ಕನೆಕ್ಟ್ ಮಾಡ್ತಕ್ಕಂಥದ್ದು ಇಲ್ಲಿ ನೋಡ್ಬೋದು ನೀವು. ಸೊ ಇಲ್ಲಿ ಬಂದಾಗ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಕನೆಕ್ಷನ್ ಕೊಟ್ಟಿರ್ತಕ್ಕಂಥ ವೈರ್ನಲ್ಲಿ ಟಾಪ್ ಅಂತ ಬರೆದಿರ್ತಾನೆ, ಇಲ್ಲಿ ಬರೆದಿಲ್ಲ, ಟಾಪ್ ಅಂತೇಳಿ ಬರೆದಿರ್ತಾನೆ ಕಂಪಲ್ಸರಿ, ಅದೊಂದು ಗಮನಿಸಬೇಕು. ನಂತರದಲ್ಲಿ ರೆಡ್ ಟು ರೆಡ್ ಕನೆಕ್ಟ್ ಮಾಡಬೇಕು ಅಂತ ಬ್ಲ್ಯಾಕ್ ಟು ಬ್ಲ್ಯಾಕ್ ಕನೆಕ್ಟ್ ಮಾಡಬೇಕು. ಸೊ ಇದಕ್ಕೆ ಟಾಪ್ ಅಂತಕ್ಕಂಥದ್ದು ಬರೆದಿಲ್ಲ, ಮುಂದೆ ನಿಮಗೆ ಒಂದು ರಿಯಲ್ ಪೋಲಿಗೆ ಹೋದಾಗ ಬರ್ಬೋದು ಅಂತ ನನಗೆ ಅನಿಸ್ತದೆ. ಸೊ ಕನೆಕ್ಟ್ ಆದ ನಂತರ ಈ ಬ್ಯಾಲೆಟ್ ಯೂನಿಟನ್ನು ಒಂದು ಜೋಡಣೆ ಆಗಿದೆ. ಸೊ B ಆಯಿತು, ಈಗ Vಗೆ ಕೊಡಬೇಕು. ಸೊ VVPAT ಇಲ್ಲಿ ಬರೆದಿದ್ದಾನೆ ನೋಡಿ, ಇದಕ್ಕೂ ಹೊಸದಾಗಿ ಬಂದಿರತಕ್ಕಂಥದ್ದು ಟಾಪ್ ಅಂತ ಬರೆದಿದ್ದಾನೆ. ಸೊ ಕಾಮನ್ ಆಗಿ ಬರೆದಿರ್ತಾನೆ. ಬರದೇ ಇದ್ರೂ ಕೂಡ ರೆಡ್ ಟು ರೆಡ್ ಬ್ಲ್ಯಾಕ್ ಟು ಬ್ಲ್ಯಾಕ್ ಕನೆಕ್ಟ್ ಮಾಡಬೇಕಾಗತ್ತೆ. ಸೊ ಈಗ ನಾವು ಈ ಒಂದು VVPAT ಬಂದಾಗ ಇಲ್ಲಿ M3 ಸೆಕ್ಷನ್ ಇದೆ, M3 ಇದೆ. ಇದರಲ್ಲಿ 3 ಸೆಕ್ಷನ್ ಇದೆ. ಒಂದು ಡಿಸ್ಪ್ಲೇ ಸೆಕ್ಷನ್ ಇದೆ, ಒಂದು ಬ್ಯಾಟ್ರಿ ಸೆಕ್ಷನ್ ಇದೆ, ಇನ್ನೊಂದು ಈ ಸ್ಲಿಪ್ ಬೀಳಿಸ್ತಕ್ಕಂಥ ವಿಂಡೋ ಸೆಕ್ಷನ್ ಇದೆ. ಟೋಟಲಿ 3 ಸೆಕ್ಷನ್ಸ್ಗಳು ಅದಾವೆ. ಸೊ ಅದು ನೆನಪಿರಬೇಕು. ಈಗ ನಾವು ಇಲ್ಲಿ ಕನೆಕ್ಷನ್ ಮಾಡೋದು ಬ್ಯಾಟ್ರಿ ಸೆಕ್ಷನ್ ಆಲ್ರೆಡಿ ಅವರು ಸೀಲ್ ಮಾಡಿರ್ತಾರೆ, ಬ್ಯಾಟ್ರಿ ಸೆಕ್ಷನ್ ಕೊಟ್ಟಿರ್ತಾರೆ. ನಮಗೆ ಜಸ್ಟ್ ವೈರ್ ಕನೆಕ್ಟ್ ಮಾಡೋದು. ಇಲ್ಲಿರ್ತಕ್ಕಂಥ ನಾಬ್ ಬಗ್ಗೆ ಭಾಳ ಇಂಪಾರ್ಟೆಂಟ್. ಸೊ ನಾಬ್ ಏನಿದೆ ಇಲ್ಲಿ ಟ್ರಾನ್ಸ್ಪೋರ್ಟ್ ಮೋಡ್ನಲ್ಲಿದೆ, ನಂತರದಲ್ಲಿ ವರ್ಕಿಂಗ್ ಮೋಡ್ಗೆ ನಾವು ಮಾಡಬೇಕಾಗುತ್ತೆ. ಸೊ ಟ್ರಾನ್ಸ್ಪೋರ್ಟ್ ಮೋಡ್ನಲ್ಲೇ ಇರಬೇಕು. ಈಗ ನಾವು ಕನೆಕ್ಷನ್ ಮಾಡಿರ್ತಕ್ಕಂಥದ್ದು ಬ್ಯಾಲೆಟ್ ಯೂನಿಟಿನದು VVPATಗೆ ಟಾಪ್ ಅಂತಿದೆ ನೋಡಿ, ಟಾಪನ್ನು ತೆಗೆದುಕೊಂಡು ನಾವಿಲ್ಲಿ ಕನೆಕ್ಟ್ ಮಾಡೋದಿದೆ. ಜಸ್ಟ್ ಪ್ರೆಸ್ ಮಾಡಿದರೆ ಸಾಕು, ಶಬ್ದ ಬರುತ್ತೆ. ನಂತರ ಸೆಕ್ಷನ್ ಬಗ್ಗೆ ಹೇಳ್ತಾ ಇದ್ದೀವಿ. ಇಲ್ಲಿ ಸೆಕ್ಷನ್ 1 ಅಂತಿದೆ, ಸೆಕ್ಷನ್ 1 ಇರಬೇಕು. ಸಾಮಾನ್ಯವಾಗಿ ಆ ಒಂದು ಅಭ್ಯರ್ಥಿಗಳ ಸಂಖ್ಯೆಗಳ ಅನುಗುಣವಾಗಿ ಆ ಸೆಕ್ಷನನ್ನು ಚೇಂಜ್ ಮಾಡ್ತಾರೆ. ಹಾಗಾಗಿ ಆರೋಗಳಿಗೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ ಇರ್ತದೆ. ಹಾಗಾಗಿ ನಾವು ಮತಗಟ್ಟೆ ಅಧಿಕಾರಿಗಳು ಅದನ್ನು 1ಕ್ಕೆ ಇಡಬೇಕು, ಏನು ಚೇಂಜ್ ಮಾಡೋಕ್ಕೆ ಹೋಗ್ಬೋದು. ಒಂದು ವೇಳೆ 2ಕ್ಕೆ ಮಾಡಿದ್ದೆ ಆದರೆ ಅಲ್ಲಿ ಪ್ರಾಬ್ಲಮ್ ಎಲೆಕ್ಷನ್ದಲ್ಲಿ ಬರ್ತದೆ ನಿಮಗೆ. ಹಾಗಾಗಿ ನಾವು ಸೆಕ್ಷನ್ 1ರಲ್ಲಿ ಇಟ್ಕೊಂಡು ನಾವು ಈಗ VVPATನ ಕನೆಕ್ಷನನ್ನು ಕಂಟ್ರೋಲ್ ಯೂನಿಟ್ಗೆ ಕೊಡಬೇಕಾಗತ್ತೆ. ಸೊ ಕಂಟ್ರೋಲ್ ಯೂನಿಟ್ಗೆ ನೋಡ್ತಾ ಇರೋದು ಕಂಟ್ರೋಲ್ ಯೂನಿಟ್ನಲ್ಲಿ ಯಾವುದೇ ರೀತಿ ವೈರ್ ಇರೋದಿಲ್ಲ. ಇಲ್ಲಿ ಕೂಡ 4 ಸೆಕ್ಷನ್ ಇರ್ತವೆ. ಒಂದು ಡಿಸ್ಪ್ಲೇ ಸೆಕ್ಷನ್, ಬ್ಯಾಟ್ರಿ ಸೆಕ್ಷನ್ ಮತ್ತು ಕ್ಯಾಂಡಿಡೇಟ್ ಸೆಕ್ಷನ್, ನೆಕ್ಸ್ಟ್ ಇದು ರಿಸಲ್ಟ್ ಸೆಕ್ಷನ್, ಲಾಸ್ಟ್ ಒಂದು ಬ್ಯಾಲೆಟ್ ಸೆಕ್ಷನ್ ಅಂತಕ್ಕಂಥ ಒಟ್ಟು 4 ಸೆಕ್ಷನ್ಗಳು ಇರ್ತವೆ. ಬ್ಯಾಕ್ ಸೈಡ್ನಲ್ಲಿ ತೆಗೆದಾಗ ನೋಡ್ತಾ ಇರ್ಬೋದು ಇಲ್ಲಿ ಆನ್ ಆಫ್ ಬಟನ್ ಇದೆ, ಇಲ್ಲಿ ಕೂಡ ಕನೆಕ್ಟ್ ಮಾಡೋದು. ಟಾಪ್ ಅಂತ ಬರೆದಿದೆ ನೋಡಿ, ಇದಕ್ಕೂ ಕೂಡ ಜಸ್ಟ್ ಪ್ರೆಸ್ ಆದ ನಂತರ ನಾವು ಆನ್ ಮಾಡಬೇಕಾಗುತ್ತೆ. ಫಸ್ಟು VVPATನಲ್ಲಿರ್ತಕ್ಕಂಥ ಟ್ರಾನ್ಸ್ಪೋರ್ಟ್ ಮೋಡ್ನಿಂದ ನಾವು ವರ್ಕಿಂಗ್ ಮೋಡ್ಗೆ ಮಾಡಬೇಕು. ಸೊ ವರ್ಕಿಂಗ್ ಮೋಡ್ಗೆ ಮಾಡ್ತಾಯಿದ್ದೀವಿ. ಸೊ ವರ್ಕಿಂಗ್ ಮೋಡ್ ಆದ ನಂತರ ಕಂಟ್ರೋಲ್ ಯೂನಿಟಿನ ಒಂದು ಬಟನನ್ನು ಆನ್ ಮಾಡಬೇಕಾಗ್ತದೆ. ಇದು ಮಾಡಿದ್ದೇ ಆದರೆ ಕನೆಕ್ಷನ್ದು ಎಲ್ಲ ರೀತಿಯ ಸಂಪರ್ಕಗಳು ಸಕ್ಸಸ್ಫುಲಿ ಆಗಿವೆ ಅಂತ ನಾವು ಹೇಳ್ಬೋದು. ಇದು ಪ್ರಥಮವಾಗಿ ಮಾಡ್ತಕ್ಕಂಥ ಕರ್ತವ್ಯದಾಗಿರ್ತದೆ. ಇದಾದ ನಂತರ ನಾವು ನೆಕ್ಸ್ಟ್ ಏನು ಮಾಡಬೇಕಾಗುತ್ತೆ, ಮಾಕ್ಪೋಲ್ ಮಾಡಬೇಕು. 2ನೇ ಹಂತ ಮಾಕ್ಪೋಲ್ ಆದ ನಂತರ 3ನೇ ಹಂತದಲ್ಲಿ ಸೀಲ್ ಮಾಡ್ತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್. ಟೋಟಲಿ 3 ಭಾಗಗಳು ಮಾಡೋದು, ಕನೆಕ್ಷನ್, ಮಾಕ್ಪೋಲ್ ಆ್ಯಂಡ್ ಸೀಲ್ ಮಾಡ್ತಕ್ಕಂಥದ್ದು. ಇದಾದ ನಂತರ ರಿಯಲ್ ಪೋಲ್ಗೆ ನಾವು ರೆಡಿ ಆಗ್ತೀವಿ. ಇದು ಕನೆಕ್ಷನ್ ಮಲ್ಟಿಪಲ್ ಬ್ಯಾಲೆಟ್ ಯೂನಿಟ್ಸ್ಗಳಿದ್ದಾಗ ಯಾವ ರೀತಿ ಕನೆಕ್ಟ್ ಮಾಡಬೇಕು ಅನ್ನೋದು ನಾವು ತಿಳ್ಕೊಂಡಿದ್ದೀವಿ.